ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಒತ್ತಿದರೆ ನಂದು ವೀಡಿಯೋ ಎಲ್ಲ ನಿಮಗೆ ಬರ್ತದೆ. ನೆಕ್ಸ್ಟ್ ನಂದು ವೀಡಿಯೋನ ಎಲ್ಲ ಸಂಪೂರ್ಣವಾಗಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಶುರು ಮಾಡುವ ಬನ್ನಿ ಗೈಸ್. ಇವತ್ತು ನಾನು ಏನು ಹೇಳಿಕೊಡ್ತಾ ಇದ್ದೀನಿ ಅಂದರೆ ಟೊಮೆಟೊದಿಂದ ಒಂದು ಡಿಶ್, ಅಂದರೆ ಒಂದು ಗೊಜ್ಜು, ಸಿಂಪಲ್ ಆದ ಗೊಜ್ಜು, ಬಹಳ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಹಳ್ಳಿಯಲ್ಲಿ ಜಾಸ್ತಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ದೋಸೆ, ನೆಕ್ಸ್ಟ್ ಮಸಾಲೆ ದೋಸೆ ಏನಾದರೂ ಇದ್ದರೆ, ಪೂರಿ, ಯಾವುದಕ್ಕೂ ಆಗುತ್ತೆ. ಇದು ಭಾರಿ ಟೇಸ್ಟಿಯಾಗಿದೆ. ಆದರೆ ಮಸಾಲೆ ಐಟಮ್ಸ್ಗಳು ಸ್ವಲ್ಪ ಕಮ್ಮಿ ಹಾಕಿ ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ಯಾವ ಥರ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಯಾವುದಂದರೆ ಟೊಮೆಟೊದು ಗೊಜ್ಜು. ತುಂಬ ಈಸಿಯಾಗಿದೆ, ಮಾಡಿ ನೋಡಿ. ಅದರ ಪರಿಮಳ, ಅದರ ಟೇಸ್ಟಿ ಯಾವ ಥರ ಇತ್ತು ಅಂತೇಳಿ ನನಗೆ ಒಂದು ಸಲ ಕಮೆಂಟ್ ಮಾಡಿ ಹೇಳಿ. ಓಕೆ, ಯಾವ ಥರ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಬನ್ನಿ ಮನೆಗೆ ಹೋಗುವ. ನೋಡಿ ಗೈಸ್, ನಾನು ಈರುಳ್ಳಿನ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿದ್ದೇನೆ. ನೆಕ್ಸ್ಟ್ ಟೊಮೆಟೊನ ಕೂಡ ಕಟ್ ಮಾಡಿ ರೆಡಿ ಮಾಡಿದ್ದೇನೆ. ನೋಡಿ, ಇಲ್ಲಿ ತೆಂಗಿನಕಾಯಿ ತುರಿ, ಸಾಸಿವೆ, ನೆಕ್ಸ್ಟ್ ಹುಣಸೆ ಹುಳಿ, ನೆಕ್ಸ್ಟ್ ಗಾಂಧಾರಿ ಮೆಣಸು. ಈ 4 ಐಟಮ್ ಬೇಕೇ ಬೇಕು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲನ ಹಾಕಬೇಕು. ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಎಲ್ಲ ಹಾಕಿ ಆಯಿತು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ರುಬ್ಕೊಂಡು ಬರುವ. ನೋಡಿ, ರುಬ್ಬಿ ರೆಡಿ ಆಯಿತು. ನೋಡಿ, ಈ ಥರ ಪೇಸ್ಟ್ ಬರಬೇಕು. ನೆಕ್ಸ್ಟ್ ನಾನು ಒಲೆ ಮೇಲೆ ಬಾಣಲಿ ಇಟ್ಟು ಒಗ್ಗರಣೆ ಇಡ್ತಾ ಇದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ಹುರಿಬೇಕು. ನೆಕ್ಸ್ಟ್ ಈರುಳ್ಳಿನ ಆ್ಯಡ್ ಮಾಡಬೇಕು. ಈರುಳ್ಳಿ ಚೆಂದ ಹುರಿಬೇಕು, ಕೆಂಪು ಬಣ್ಣ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಹೀಗೇ 1 ನಿಮಿಷ ಹುರಿಬೇಕು. ಹೀಗೆ ಹುರಿದು ಕೆಂಪು ಕಲರಿಗೆ ಬಂದಿದೆ. ನೋಡಿ, ಇದಕ್ಕೆ ನಾನು ಟೊಮೆಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಚೆನ್ನಾಗಿ ಬಾಡಬೇಕು. ನೋಡಿ, ಈ ಥರ ಮಾಡಬೇಕು. ನೆಕ್ಸ್ಟ್ ನಾನು ರುಬ್ಬಿಟ್ಟಿದ್ದ ಮಸಾಲೆನ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸಬೇಕು. ನೋಡಿ, ಇನ್ನು ನೆಕ್ಸ್ಟ್ ನಾನು ಮಿಕ್ಸಿ ಜಾರಲ್ಲಿದ್ದ ಸ್ವಲ್ಪ ಮಸಾಲೆಗೆ ನೀರು ಹಾಕಿ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕಿ ಇದಕ್ಕೆ ಆ್ಯಡ್ ಮಾಡಿ ತೆಳ್ಳಗೆ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ತೆಳ್ಳಗೆ ಬೇಡ, ಇಷ್ಟು ತೆಳ್ಳಗೆ ಸಾಕು. ಚಟ್ನಿಗಿಂತ ಸ್ವಲ್ಪ ತೆಳ್ಳಗೆ ಜಾಸ್ತಿ ಇದ್ದರೆ ಸಾಕು. ಸಾಂಬಾರಿನಷ್ಟು ತೆಳ್ಳಗೆ ಮಾಡಬೇಡಿ. ತುಂಬ ಪರಿಮಳ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಸಕ್ಕರೆ ಹಾಕಬೇಕು. ನೋಡಿ, ರೆಡಿ ಆಯಿತು. ನೋಡಿ, ಸೂಪರಾಗಿದೆ, ಘಮ ಘಮ ಅಂತ ಪರಿಮಳ. ನೀವೊಂದ್ಸಲ ಮಾಡಿ ನೋಡಿ. ನೋಡಿ ಈ ಥರ ಬಂದಿದೆ ನೋಡಿ. ನೋಡಿ ಗೈಸ್,
ಇದೇ ರೀತಿಯಲ್ಲಿ ನೀವು ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲಾದರೂ ಅವಸರದಲ್ಲಿ ಎಲ್ಲಾದರೂ ಹೊರಡಬೇಕು ಅಂತಿದ್ದರೆ ಇದು ಬೇಗ ಮಾಡ್ಬೋದು. ದಯವಿಟ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.